ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಮಧು. ನಾವು ಈಶಾ ಅಗ್ರಿ ಸೀಡ್ಸ್ ಎಲ್ಲ ವರ್ಕ್ ಮಾಡ್ತಿದ್ದೀರಿ. ಇವತ್ತು ನಾವು ಪಾವಗಡ ಏರಿಯಾಗೆ ಬಂದಿದ್ದೀರಿ. ಇಲ್ಲಿ ಪಾವಗಡ ಏರಿಯಾದಲ್ಲ ಯಥೇಚ್ಛವಾಗಿ ಟೊಮೊಟೊ ಬೆಳೀತಿದ್ದಾರೆ. ಈಶಾ ಅಗ್ರಿ ಸೀಡ್ಸ್ನ ಜೈಹೋ ಈ ಏರಿಯಾದಲ್ಲಿ ಯಥೇಚ್ಛವಾಗಿ ಒಂದು 80ರಿಂದ 90% ಜನ ರೈತರು ಏನು ಮಾಡ್ತಿದ್ದಾರೆ, ಜೈಹೋ ಬೆಳೀತಿದ್ದಾರೆ. ಹಾಗೆ ಇಲ್ಲಿ ನಾವು ಪಾವಗಡದಲ್ಲಿ ಇದ್ದೀರಿ ಈಗ ಪ್ರೆಸೆಂಟ್. ಯಾವ್ದಣ್ಣ? ಎರಮನಹಳ್ಳಿ. ಇಲ್ಲಿ ನಮ್ಮ ಪ್ರಗತಿಪರ ರೈತರು ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ, ಈಶಾ ಜೈಹೋ ಹೇಗ್ ಬಂದಿದೆ, ವೈರಸ್ ತಡೆದಿದ್ಯಾ, ಕ್ವಾಲಿಟಿ ಹೇಗಿದೆ, ಈಲ್ಡಿಂಗ್ ಹೇಗಿದೆ, ಮತ್ತೆ ಈಗ ಇವರು ಮಾರ್ಕೆಟ್ಗೆ ಹಾಕ್ತಿದ್ದಾರೆ, ಆ ಮಾರ್ಕೆಟ್ ಅಲ್ಲಿ ಯಾವ ತರ ರೆಸ್ಪಾನ್ಸ್ ಇದೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಣ್ಣ, ನಿಮ್ಮ ಹೆಸರಣ್ಣ? ನಾಗಣ್ಣ. ನಿಮ್ಮೂರಣ್ಣ? ಎರಮನಹಳ್ಳಿ. ಹೇಗಿದೆ ಅಣ್ಣ ಜೈಹೋ ನಿಮ್ಗೆ? ಈ ಜೈಹೋ ಚೆನ್ನಾಗಿದೆ ನಮ್ಗೆ. ಈಲ್ಡಿಂಗ್ ವೈಸ್ ಕ್ವಾಲಿಟಿ ಹೇಗಿದೆ ನಿಮ್ಗೆ? ಕ್ವಾಲಿಟಿ ಚೆನ್ನಾಗೈತೆ. ಈಗ ಯಾಕಂದ್ರೆ ಈಗ ಎಲ್ಲಾ ಏರಿಯಾಗಳಲ್ಲೂ ವೈರಸ್ ತುಂಬಾ ಪ್ರಾಬ್ಲಮ್ ಇದೆ. ನಿಮ್ ಏರಿಯಾದಲ್ಲಿ ಈಗ ನೀವು ಉಣ್ತಿದಾರ, ಜೈಹೋ ತುಂಬಾ ಜನ ಇಲ್ಲಿ ಉಣ್ತಿದ್ದಾರೆ. ವೈರಸ್ ಹೇಗಿದೆ ನಿಮ್ಗೆ? ವೈರಸ್ ನಮ್ ಕಡೆ ಏನಿಲ್ಲ. ಏನಿಲ್ವಾ? ಚೆನ್ನಾಗಿದೆ. ನಮ್ ಕಡೆ ವೈರಸ್ ಇಲ್ಲ, ಏನಿಲ್ಲ. ಎಷ್ಟು ಹಾಕಿದಾರೆ ಅಣ್ಣ? ಇದು 35,000. ಇದ್ರಲ್ಲಿ ವೈರಸ್ ಏನಾದ್ರು ನಿಮ್ಗೆ ಏನಂಗ್ ಕಾಣಿಸ್ತಿದೆ? ಇಲ್ಲ, 1% ಇಲ್ಲ. ಹೇಳ್ಬೇಕಂದ್ರೆ 0%. ಒಳ್ಳೆ ಈಲ್ಡಿಂಗ್ ಇದೆ, ನೀವೇ ನೋಡ್ಬೋದು. ಒಳ್ಳೆ ಫ್ಲವರ್ ಸೆಟ್ಟಿಂಗ್ ಆಗ್ತಿದೆ, ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಈಲ್ಡಿಂಗು ಬರುತ್ತೆ ನಿಮ್ಗೆ. ಹಾಗೆ ಇನ್ನ ತುಂಬಾ ಈ ಫ್ಲಾಟ್ ನೋಡೋದಕ್ಕೆ ತುಂಬಾ ರೈತರು ಬಂದಿದ್ದಾರೆ ಇಲ್ಲಿ ಸುತ್ತಮುತ್ತ. ಅವ್ರನ್ನೂ ಕೇಳಿ ತಿಳ್ಕೊಳ್ಳೋಣ, ಅವ್ರಿಗೆ ಹೇಗ್ ಅನ್ಸ್ತಿದೆ. ಈ ಆಲ್ರೆಡಿ ಬೇರೆ ವೆರೈಟಿ ಹೂನ್ ಇರ್ತಾರೆ, ಈಗ ಈ ತೋಟ ನೋಡಿದ್ಮೇಲೆ ಅವ್ರಿಗೆ ಹೇಗ್ ಅನ್ಸ್ತಿದೆ ಅಂತ ಕೇಳಿ ವಿಚಾರಿಸೋಣ. ನಿಮ್ಮ ಹೆಸರು? ರಾಜೇಶ್ ಅಂತ ಅಣ್ಣ, ಈಗ ನೀವು ಬೇರೆ ವೆರೈಟಿಗಳೆಲ್ಲ ನೋಡಿರ್ತೀರಾ, ಈಗ ಈ ತೋಟ ನೋಡಿದಾಗ ನಿಮ್ಗೆ ಹೇಗ್ ಅನ್ಸ್ತಿದೆ? ಕ್ಲೈಮೇಟ್ ಗೆ ಜೈಹೋ ಚೆನ್ನಾಗುತ್ತೆ, ಪ್ಲಸ್ ಈಲ್ಡಿಂಗು ಚೆನ್ನಾಗೈತೆ. ಈಗ ರೋಗಕ್ಕೆ ವೈರಸ್ಗೆಲ್ಲ ಹೇಗಿದೆ? ತಡೀತೈತೆ ಸರ್, ಬಿಸಿಲು ಎಲ್ಲ ತಡೀತೈತೆ, ಪರವಾಗಿಲ್ಲ. ನೀವಣ್ಣ? ಅದೇ ನಮ್ದು ಅದೇ ಎಲ್ಲ ಬಿಸಿಲಿಗೂ ತಡೆಯುತ್ತೆ, ಮಳೆಗೂ ತಡೆಯುತ್ತೆ. ಟೈಮ್ ನಾವು ಎಲ್ಲ ಕೆಲಸ ಇಳುವರಿ ಚೆನ್ನಾಗಿ ಬರುತ್ತೆ. ಇಳುವರಿ ಚೆನ್ನಾಗಿ ಬರುತ್ತೆ. ಈಲ್ಡಿಂಗ್ ಕ್ವಾಲಿಟಿ ಸೂಪರ್. ಇಲ್ಲಿ ಏರಿಯಾದಲ್ಲಿ ಯಥೇಚ್ಛವಾಗಿ ಜೈಹೋನೇ ಉಂಟಿದ್ದಾರೆ. ಜಾಸ್ತಿ 100ರಿಂದ 150 ತೋಟ ಇದಾವೆ. ಆಲ್ಮೋಸ್ಟ್ ಆಲ್ 99% ಅಂತ ಜೈಹೋನೆ. ತಳಿ ಇಲ್ಲ, ಬೇರೆ ಪೈರು ಯಾರು ನಾಟಿದವರೇ ಇಲ್ಲ. ಪಾವಗಡ ಏರಿಯಾ ಸುತ್ತಮುತ್ತ ಎಲ್ಲ ಇದೆ. ಪಂಚಾಯತಿ ಇಲ್ಲಿ ಸುತ್ತಮುತ್ತ ನಮ್ಮ 2-3 ಹಳ್ಳಿಯಲ್ಲಿ 150ರಿಂದ 200 ತೋಟ ಇರ್ತವೆ. ಹೇಗಿದೆ ಅಣ್ಣ ಆ ತೋಟಗಳೆಲ್ಲ? ಎಲ್ಲ ಚೆನ್ನಾಗಿದಾವೆ. ಇನ್ನೊಂದು ವೈರಸ್ ಮಚ್ಚೆಗೂ ರೋಗಕ್ಕೂ ತಡೆಯುತ್ತೆ. ಈಗ ನೋಡಿದ್ರಲ್ವಾ, ಈ ಸುತ್ತಮುತ್ತ ರೈತರು ಇಲ್ಲಿ ತೋಟ ನೋಡಿ ಅವರು ಅನಿಸಿಕೆನ ಹೇಳಿದ್ದಾರೆ. ತುಂಬಾ ಎಕ್ಸಲೆಂಟ್ ಆಗಿದೆ. ಈ ವಿಡಿಯೋ ನೋಡ್ತಿರೋ ಎಲ್ಲ ರೈತರು ಆದಷ್ಟು ಜೈಹೋ ಉಣಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಈಲ್ಡಿಂಗ್ ಬರುತ್ತೆ, ಕ್ವಾಲಿಟಿ ಇದೆ, ವೈರಸ್ ತಡೆಯುತ್ತೆ. ಹಾಗೆ ಇಲ್ಲಿ ನಾರ್ ಕೊಟ್ಟಿರುವಂತ ರಾಮಂಜಿ ಅವರು ನಮ್ ಜೊತೆಲಿ ಇದಾರೆ. ಈ ಭಾಗದಲ್ಲಿ ತುಂಬಾ ಜನ ರಾಮಂಜಿ ಸರ್ ಅವರೇ ನಮ್ಗೆ ಈ ಏರಿಯಾದಲ್ಲಿ ಜೈಹೋ ನಾರ್ ಕೊಟ್ಟಿರೋದು. ಅವ್ರನ್ನ ಒಂದೆರಡು ಮಾತು ಕೇಳ್ಬಿಡೋಣ, ಹೇಗಿದೆ ಏನು ಅಂತ. జైహో వెరైటీ బాగుందన్న. ఈ రైతుల రెస్పాన్స్ చూసినారు కదా, రైతుల రెస్పాన్స్ ని బట్టి మనం కూడా బాగా ఇస్తాము. 2 years నుంచి ఇస్తాము ఇప్పుడు జైహో టమోటా నారు. బాగుందన్న, రెస్పాన్స్ బాగుంది, క్వాలిటీ బాగుంది, కాయ సైజ్ గానీ గట్టితనం గానీ బాగుంది. వేసుకోవచ్చు, బాగా వేసుకోవచ్చు. ಇದಿಷ್ಟು ನಮ್ಮ ರೈತರು ಮತ್ತೆ ನರ್ಸಿ ಅವರು ಹೇಳಿರೋದು. ತುಂಬಾ ಧನ್ಯವಾದಗಳು.